ಧನ್ಯವಾದಕ್ಕೆ ನೀವು ಇಬ್ಬರಿಗೂ ಸುದ್ದಿ ಮನೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಸೊ ಹೇಗಿದ್ದಾರೆ ಇಬ್ಬರು? ಸೂಪರ್ ಆಗಿದೆ. ಚೆನ್ನಾಗಿದೆ. ಆನ್ ಸ್ಕ್ರೀನು ಯಾವ ಥರ ಇದ್ರು, ಆಫ್ ಸ್ಕ್ರೀನ್ ಕೂಡ ಅಷ್ಟೇ ಕ್ಯೂಟ್ ಆಗಿದೆ ನಿಮ್ಮ ಪೇರು. ಥ್ಯಾಂಕ್ ಯು. ಮತ್ತೆ ನಮ್ಮ ಸೀನಿಯರು ನಿಮಗೆ ಸೀನಿಯರ್ ಏನೇನು ಟಿಪ್ಸ್ ಕೊಟ್ಟರು ನಿಮಗೆ? ತುಂಬಾ ಟಿಪ್ಸ್ ಕೊಟ್ಟರು ಸರ್. ಅವ್ರಿಗೆ ತುಂಬಾ ಟೈಮ್ ಇತ್ತು. ಸೊ ಅದುವರೆ ಬಾಲಿವುಡ್ ಅಲ್ಲೆಲ್ಲ ಆಕ್ಟ್ ಮಾಡಿ ಬಂದಿದ್ದಾರೆ. ಆಕ್ಚುಲಿ ಅದು ಅಂದ್ರೆ ಅವ್ರಿಗೆ ಯಾವತ್ತೂ ತೋರಿಸ್ಕೊಂಡಿಲ್ಲ. ಅಷ್ಟು ಡೌನ್ ಟು ಅರ್ಥ ಆಗಿದ್ರು. ಅವ್ರ ಕೆಲಸ ಏನಿದೆ ಅದನ್ನ ಸಕ್ಕತ್ತಾಗಿ ಮಾಡ್ತಾ ಇದ್ರು. ಅಷ್ಟೇ ಬೇಕಾಗಿದೆ ನಮಗೆ. ಏನು ಮೇಡಮ್ ಅಷ್ಟೊಂದು ಸಿಂಪಲ್ ಡೌನ್ ಟು ಅರ್ಥ? ನೀವು ಅದು ಬಾಲಿವುಡ್ ಇಂದ ಬಂದಿದ್ದೀರಾ ನೀವು. ಏನಿದೆ ಅಟ್ ದಿ ಎಂಡ್ ಆಫ್ ದ ಡೇ ವಿ ಆಲ್ ಆರ್ ಹ್ಯೂಮನ್ಸ್ ಅಲ್ಲ. ಹೇಳಿ. ಹೌದಾ? ಆ ಥರ ಏನಿಲ್ಲ. ಟಿಪ್ಸ್ ಕೊಟ್ರಿ ನನಗೆ. ಟಿಪ್ಸಾ? ಕ್ಯಾಮ್ರಾ ಫೇಸ್ ಮಾಡೋದು. ಅಯ್ಯೋ ಇಲ್ಲ, ಅವರು ಸೀನಿಯರ್, ಅವರು ಸೀರಿಯಲ್ ಮಾಡಿದ್ದಾರೆ ಎಷ್ಟು 4 years ಲೀಡ್ ಆಗಿದ್ದಿ ಅಲ್ಲಿ. ಸೊ ನಾನು ಅವರಿಂದ ಟಿಪ್ಸ್ ಕೇಳ್ತಾ ನೋಡಬೇಕು. ಏನು ಕೊಟ್ಟರು ಸರ್ ಟಿಪ್ಸ್ ಮೇಡಮ್? ಟಿಪ್ಸ್ ಏನು ಕೊಟ್ಟಿಲ್ಲ ಸರ್. ಅಂದರೆ ಅವ್ರ ಪರ್ಫಾರ್ಮೆನ್ಸ್ ಏನಿದೆ ಅದು ಡೇ ಬೈ ಡೇ ನಮ್ಗೆ ಗೊತ್ತಾಗ್ತಿತ್ತು. ಗ್ರ್ಯಾಜುವಲಿ ಅವರು ತುಂಬ ಸ್ಟಾರ್ಟಿಂಗಿಂದನೂ ಅದು ಗ್ರಾಫ್ ಅಪ್ಪಲ್ಲೇ ಇತ್ತು. ಸೊ ಹಾಗಾಗಿ ಫಸ್ಟ್ ಸೀನೇ ಅವರಿಗೆ ತುಂಬ ಲೆಂದಿ ಡೈಲಾಗ್ ಇತ್ತು. ಅದನ್ನ ಒಂದೇ ಶಾರ್ಟಲ್ಲಿ ತಗೊಂಡ್ಬಿಟ್ರ. ಅವತ್ತಿಂದನೂ ನಮ್ಗೆ ಓಕೆ, ಇವ್ರು ಯಾವ್ದು ಬೇಕಾದ್ರೂ ಮಾಡ್ಬೋದು ಅನ್ನೋ ಮೈಂಡ್ ಸೆಟ್ಟಿಗೆ ಬಂದ. ಅಂದರೆ ನಾವು ಒಂದ್ಸಲ ಸೆಟ್ಟಿಗೆ ಹೋದ್ಮೇಲೆ ಪರಿಚಯ ಆಯಿತು, ಮಾತಾಡಿದ್ವಿ ಅಲ್ವಾ. ಏನಾದರೂ ಆ ಥರ ಸೀನ್ಸ್ ಇದ್ದರೆ, ನಮಗೆ ಒಟ್ಟಿಗೆ ಸೀನ್ಸ್ ಇರ್ತಿದ್ರೆ ನಾವು ಆ್ಯಕ್ಷನ್ಗಿಂತ ಮುಂಚೆನೇ ಮಾತಾಡ್ತಿದ್ವಿ. ಸೊ ಅದು ಫ್ಲೋ ಅಲ್ಲಿ ಬರ್ತಾ ಇತ್ತು. ಸೊ ಏನು ಅಷ್ಟೊಂದು ಕಷ್ಟ ಅಂತ ಅನಿಸ್ತಿದೆ. ಯಾವ್ದಾದ್ರು ಸೀನ್ಸ್ ಡೈಲಾಗ್ಸ್ ನೆನಪಿದ್ಯಾ ಇಬ್ಬರ ಮಧ್ಯೆ ಆಗೋಂಥ ಕಾನ್ವರ್ಸೇಷನ್ದು? ತುಂಬಾ ರಿಯಲಿಸ್ಟಿಕ್ ಇದೆ ಡೈಲಾಗ್ಸ್. ಸೊ ಡೈಲಾಗ್ಸ್ ಅಂದ್ರೆ ಆ ಥರ ಏನೋ ಪರ್ಟಿಕ್ಯುಲರ್ ತರ ಏನಿಲ್ಲ, ತುಂಬಾ ರೆಗ್ಯುಲರ್ ಲೈಫಲ್ಲಿ ಇದೆ, ಆ ಥರನೇ ಇದೆ. ನನಗೆ ಒಂದು ನೆನಪಿದೆ. ಇವಾಗ ನೀನೇ ಹೇಳ್ತೀಯ, ಇಲ್ಲ ನಾನೇ ತಿಳ್ಕೊಳ್ಳ ಅಂತ. ಈಗ ನೀನೇ ಹೇಳಿದ್ರೆ ನಾನು ಮಾತಲ್ಲಿ ಸರಿ ಮಾಡ್ತೀನಿ, ನಾನೇ ತಿಳ್ಕೊಂಡ್ರೆ ಅಂದ್ರೆ ಕಟ್ ಮಾಡ್ತಾರೆ ಅವ್ರ ಫೋನ್ನ. ಅದೊಂದು ಮಜಾ ಇದೆ ಅದು ಕನ್ವರ್ಸೇಷನ್. ಅದು ಒಂದ್ಸಲ ರಿಪೀಟ್ ಮಾಡೋಣ ಅದನ್ನ, ಆಗುತ್ತಾ? ಇಲ್ಲ, ಫೋನ್ ಕನ್ವರ್ಸೇಷನ್ ಇಲ್ಲ, ಇವರು ಬೆಟ್ಟದ ಮೇಲೆ ನಿಂತ್ಕೊಂಡು ಐ ಲವ್ ಯು ಜಾನು ಅಂತ ಹೇಳ್ತಾರೆ. ಮತ್ತೆ ನಾನು ನೀವು ಐ ಲವ್ ಯು ಭಗತ್ ಅಂತ ಹೇಳಿ ನಾನು ಹೇಳಲ್ಲ. ಓಕೆ, ಅದನ್ನ ಇನ್ನೊಂದ್ಸಲಿ ಮಾಡೋಣ ಈಗ. ಸರ್ ಓಕೆ, ಸೊ ಇಬ್ರು ಈಗ ಬೆಟ್ಟದ ಮೇಲೆ ಇದ್ದೀರಾ. ಸೊ ಕ್ಯಾಮ್ರಾ ರೋಲ್ ಆಗ್ತಾ ಇದೆ. ಸೊ ಆಕ್ಷನ್. ಐ ಲವ್ ಯು ಜಾನು ಜಾನು ಜಾನು. ಐ ಲವ್ ಯು ಭಗತ್. ಮತ್ತೆ ಹೇಳಬೇಕಾಗುತ್ತೆ. ಇವಾಗ ಪಾಪ ಬೇಜಾರ್ ಮಾಡಬಾರ್ದಲ್ಲ, ಮೂವಿನೂ ಆಯ್ತು, ಶೂಟ್ ಆಯ್ತು, ಯಾಕೆ ಅಂತ. ಓಕೆ ಸರ್, ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸರ್. ಈಗ ಮೇನು ನಿಮ್ದೇ ಇರುತ್ತೆ ಸಿನಿಮಾ ಪೂರ್ತಿ ಎಲ್ಲ. ಒಂದು ಪ್ಯಾರಲಲ್ ಲೈಫ್ ಸ್ಟೋರಿ ಇದು. ಹೌದು, ಪ್ಯಾರಲಲ್ ಲೈಫ್ ಅಂದ್ರೆ ಏನೋ ಅರ್ಥ ಆಗದೆ ಇರೋಂಥ ವಿಷಯ ಏನಲ್ಲ. ಅಂದ್ರೆ ಅದನ್ನ ಸಿಂಪಲ್ ಆಗಿ ನೀಟಾಗಿ ಎಲ್ರಿಗೂ ಅರ್ಥ ಆಗೋ ಥರ ಸಿನಿಮಾದ ಸ್ಕ್ರೀನ್ ಪ್ಲೇ ಇದೆ. ಒಬ್ರು ಲೈಫಲ್ಲಿ ನಡೆದಂಗೆ ಇನ್ನೊಬ್ರು ಲೈಫಲ್ಲಿ ನಡೆಯುತ್ತೆ. ಇವಾಗ ಈ ಥರ ವಿಷಯಗಳು ನಾವು ಎಲ್ಲೋ ಕೇಳಿರ್ತೀವಿ, ಅಥವಾ ಈ ಥರ ವಿಷಯ ಬಂದಾಗ ಅದನ್ನ ಹೇಗೆ ಫೇಸ್ ಮಾಡೋದು ಅಂತ ಗೊತ್ತಿದ್ರೆ ಅದು ತುಂಬ ಈಸಿಯಾಗಿರುತ್ತೆ. ಕೆಲವೊಂದು ಪ್ರಾಬ್ಲಮ್ಸ್ನ ನಾವು ಈಸಿಯಾಗಿ ಸಾರ್ಟ್ ಔಟ್ ಮಾಡ್ಕೋಬಹುದು. ಇದು ಏನು ಅಂತಾನೆ ಗೊತ್ತಿಲ್ಲ, ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಓಡು 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 ಓಡು, ಸೆಕೆಂಡ್ ಹಾಫ್ ನೋಡಿ ನಿಮ್ಗೆ ಹಿಂಗೆ ಓಡ್ತಾ ಇರುತ್ತೆ ಸ್ಕ್ರೀನ್ ಪ್ಲೇ. ಅದು ಭಲೇ ಮಜಾ ಇದೆ. ಸೊ ಪಾತ್ರ, ನಾನು ಫಸ್ಟ್ ಡೆಬ್ಯೂ ಹೀರೋ ಆಗಿ ಲಾಂಚ್ ಆಗೋದು, ಇದೇ ಸಿನಿಮಾ ಮಾಡ್ತೀನಿ ಅನ್ನೋದು ನಮಗೆ ಡ್ರೀಮ್ ಅಂತ ಏನಿರಲಿಲ್ಲ. ಅಂದ್ರೆ ಮಾಡಬೇಕು ಸಿನಿಮಾ, ಸೂಪರಾಗಿ ಸಿನಿಮಾ ಮಾಡಬೇಕು, ಇದು ಸಿಕ್ಕಿರೋದು ನನ್ನ ಲಕ್ ಅಂತಾನೆ ಹೇಳಬೇಕು. ನನ್ನ ಪಾತ್ರದ ಹೆಸರು ಜಾನಕಿ ಅಂತ. ಸೊ ಜಾನಕಿಗೆ ಭಗತ್ ಅವ್ರ ಜೊತೆ ಒಂದು ಲವ್ ಇಂಟ್ರೆಸ್ಟ್ ಇರುತ್ತೆ. ಅವಳು ಬಂದ್ಬಿಟ್ಟು ತುಂಬ ಲೈವ್ಲಿ ಹುಡುಗಿ, ಬಟ್ ಹೋಗ್ತಾ ಹೋಗ್ತಾ ಅವಳ ಒಂಥರ ಸಪ್ರೆಷನ್ ಇರುತ್ತೆ, ಅವಳಷ್ಟು ಓಪನ್ ಅಪ್ ಆಗಲ್ಲ. ಸೊ ತುಂಬ ಅವಳಿಗೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಇದು. ಅವಳು ಏನೋ ಎಕ್ಸ್ಪ್ರೆಸ್ ಮಾಡಬೇಕು, ಬಟ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಶಿಲ್ ಬಿ ಗೋಯಿಂಗ್ ಥ್ರೂ ಅ ಲಾಟ್ ಅವಳ ಲೈಫಲ್ಲಿ. ಶಿಲ್ ಬಿ ಗೋಯಿಂಗ್ ಥ್ರೂ ಅ ಲಾಟ್ ಅವಳ ಲೈಫಲ್ಲಿ, ಬಟ್ ಕೊನೆಯವರೆಗೂ ಇರ್ತಾಳೆ. ಆ್ಯಂಡ್ ಒಂದು ಲಾಸ್ಟಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ, ಅದನ್ನ ಗೊತ್ತಾಗುತ್ತೆ ಫಿಲ್ಮ್ ನೋಡಿದಾಗ. ಐ ಡೋಂಟ್ ಇಲ್ಲ, ಅದು ಅಷ್ಟು ಗೊತ್ತು ನನಗೆ. ಸೊ ಎಂಡಲ್ಲಿ ನಿಮಗೆ ಅವಳು ತುಂಬ ಕಾಡ್ತಾಳೆ ಜಾನಕಿ. ಸರ್ ಈಗ ಸೆಟ್ ಅಲ್ಲಿ ಸರ್ ನೀವಿಬ್ರು ಸಾಕಷ್ಟು ಟೈಮ್ ಜೊತೆ ಆಕ್ಟ್ ಮಾಡಿದ್ರೆ ಒಂದೆರಡು ಕೆಲವೊಂದು ಫನ್ನಿ ಮೂಮೆಂಟ್ಸ್ ನೆನ್ಪು ಮಾಡ್ಕೊಬೇಕು ಅಂದ್ರೆ? ಸರ್ ಫನ್ನಿ ತುಂಬಾ ಇದೆ ಸರ್. ನಿಮ್ ತುಂಬಾ ನನಗೆ ತುಂಬಾ ಇಷ್ಟ ಆಗಿದೆ ಏನು ಅಂದ್ರೆ, ಇವರು ಅಂದ್ರೆ ಕ್ಯಾಟ್ ಲವರ್, ಡಾಗ್ ಲವರ್ ಎಲ್ಲಾನು. ಇವರಿಗೆ ಅನಿಮಲ್ಸ್ ಅಂದ್ರೆ ತುಂಬಾ ಇಷ್ಟ. ಇಲ್ಲ ಮನುಷ್ಯರು ಅಷ್ಟೇ ಪ್ರೀತಿ ಮಾಡ್ತಾರೆ. ಸೇಮ್ ಕ್ಯಾಟ್ ಕದ್ದಿದ್ದು ಹೇಳಿ, ಅದನ್ನೇ ಹೇಳ್ತೀವಿ ಸರ್. ಒಂದು ಶೂಟಿಂಗ್ ಸ್ಪಾಟ್ಗೆ ಹೋಗ್ತೀವಿ ಅನ್ಕೊಳ್ಳಿ, ಅಲ್ಲಿ ಎಷ್ಟು ನೀಟಾಗಿರ್ಬೇಕು, ಮುಗಿಸ್ಕೊಂಡು ಬರ್ಬೇಕಲ್ವಾ. ಡ್ಯಾನ್ಸು ಅಷ್ಟು ಹೆವಿ ಡ್ಯಾನ್ಸ್ ಆಡಿ ಫುಲ್ಲು ನೈಟ್
ಶೂಟ್? ಒಂದು 10 ಗಂಟೆಗೆ ಟ್ಯಾಂಕ್ ತಗೊಬಂದಿದ್ದಾರೆ ಸರ್, ವಾಟರ್ ಟ್ಯಾಂಕ್. 3 o'clock ಅದನ್ನ ಬಿಟ್ಟಿರೋದು. ಎಷ್ಟು ಚಿಲ್ಡ್ ಆಗಿರುತ್ತೆ ಅದು ಗೊತ್ತಾ, ಫುಲ್ ಹಿಂಗ್ ಆಗ್ತಾ ಇದೀನಿ. ಇವರು ನನ್ನ ತಮ್ಮ ಸೇರ್ಬಿಟ್ಟು ಒಂದು ಕ್ಯಾಟ್ನ ಯಾರೋ ಕಟ್ ಹಾಕಿದ್ದಾರೆ. ಕ್ಯಾಟ್ನ ಯಾರು ಕಟ್ ಹಾಕ್ತಾರೆ, ಇಷ್ಟು ಹಿಂಸೆ ಕೊಡ್ತಾ ಇದ್ದಾನೆ. ಮಾರ್ಕೆಟ್ ಅದು ಮಾರ್ಕೆಟ್, ಐ ಡೋಂಟ್ ನೇಮ್ ದಟ್ ಮಾರ್ಕೆಟ್. ಆ ಮಾರ್ಕೆಟ್ ಅಲ್ಲಿ ಒಬ್ರು ಏನ್ ಮಾಡಿದ್ದಾರೆ ಅಂದ್ರೆ, ಇಟ್ಸ್ ಓಕೆ, ಹಾಯ್, ಇಟ್ಸ್ ವೆರಿ ಬ್ಯಾಡ್, ಡೋಂಟ್ ಯಾರಿಗೂ ಹಂಗ್ ಮಾಡಬೇಡಿ ಪ್ಲೀಸ್. ಸೊ ಇದರಲ್ಲಿ ಮಾರ್ಕೆಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಚಿಕ್ಕ ಅಂಗಡಿ ಅವ್ರದ್ದು, ಬಾಳೆಹಣ್ಣಿನ ಅಂಗಡಿ, ಅಲ್ಲಿ ಒಂದು ಕ್ಯಾಟ್ನ ಇಟ್ಟಿದ್ದಾರೆ, ಚಿಕ್ಕದು ಮರಿ, ಅದಕ್ಕೆ ಇಷ್ಟು ಸಣ್ಣ ಇದೆ, ಅದಕ್ಕೆ ಪಾಪ ಕಟ್ ಹಾಕಿದ್ದಾರೆ, ಅದಕ್ಕೆ ಹೊರಗಡೆನೂ ಹೋಗಕ್ ಆಗ್ತಿಲ್ಲ. ಅಂಡ್ ಸೌಂಡ್ ಆಗಲ್ಲ ಅವ್ರಿಗೆ ಇದು ಹಿಯರಿಂಗ್ ಕೆಪಾಸಿಟಿ ಜಾಸ್ತಿ. ನಮ್ದು ಇಲ್ಲಿ ಡಾನ್ಸ್ ಶೂಟ್ ಆಗ್ತಾ ಇದೆ ಮಿಡ್ ನೈಟ್, ಅದು ಫುಲ್ ಪರಿಸ್ಥಿತಿ, ಅದಕ್ಕೆ ಟಾರ್ಚರ್ ಆಗ್ತಿದೆ. ಸೊ ಇವಾಗ ನನಗೆ 4-5ಗೆ ಪ್ಯಾಕಪ್, ಅರ್ಲಿ ಮಾರ್ನಿಂಗ್. ನಾನು ಆದ ತಕ್ಷಣ ಕ್ಯಾರವನ್ಗೆ ಹೋಗಿ, ನನ್ನ ಹೇರ್ ಡ್ರೆಸ್ಸರ್ ಇದ್ಲು, ಅವಳು ತುಂಬಾ ಅನಿಮಲ್ ಲವರ್, ಅವಳನ್ನ ಇವ್ರ ತಮ್ಮನ ಕಳಿಸಿ ಹೇಗಾದ್ರೂ ಬೀಗ ಹೊಡೆದು 5 o'clockಗೆಲ್ಲ ಮಾರ್ಕೆಟ್ 5 o'clockಗೆ ಎಲ್ಲ ಮಾರ್ಕೆಟ್ ಅವರು ಬರ್ತಾರೆ. ನಮ್ಗೆ ಇರೋದೇ ಅಲ್ಲಿ ಒಂದು 5 ನಿಮಿಷ ಅಷ್ಟೇ. 5 ನಿಮಿಷದೊಳಗಡೆ ಆ ಯಪ್ಪ ಬರೋ ಮುಂಚೆ ನನ್ನ ಕ್ಯಾಟ್ನ ಕರ್ಕೊಂಡು ಹೋಗ್ಬೇಕು. ಏನ್ ಮಾಡೋದು, ಬೀಗ ಹೊಡೆದು ಹೆಂಗಾದ್ರೂ ಹೋಗಿ ಅದನ್ನ ತಕೊಂಡು ಅದನ್ನ ಇವರು ಬಂದ್ರು. ನಾನು ಶಾರ್ಟ್ ಮುಗ್ದಿದ ತಕ್ಷಣ ನನ್ಗೆ ಯಾರೋ ಹೆಲ್ಪ್ ಆಗಿ ಬರ್ತಾರೆ, ನನ್ನ ತಮ್ಮ ಬರ್ತಾನೆ ಅಂದ್ರೆ ಅದು ನಾನು ಹೆಂಗಂದ್ರೆ ಈ ತರ ದುಪ್ಪಟ್ಟದಲ್ಲಿ ಹಿಂಗ್ ಇಟ್ಕೊಂಡಿದೀನಿ ಆಯ್ತಾ, ಅದು ಫುಲ್ ಪರ್ಚಿ ನನ್ಗೆ. ಅದಾದ್ಮೇಲೆ ಕಾರಲ್ಲಿ ಬನ್ನಿ ಕಾರಲ್ಲಿ ಹೋಗ್ಬೇಕಂದ್ರೆ ಯಾರಿಗೂ ಗೊತ್ತಾಗ್ಬಾರ್ದಲ್ವಾ. ನಾನು ಹೋಗ್ತಾ ಇದ್ದೀನಿ, ಅವಳು ಹೇಟ್ ಸರಿ, ಅಲ್ಲಿ CCTV ಇದೆ, ಸರಿ ಇರ್ಲಿ ಬಿಡಿ, ಇನ್ ನಾಳೆ ಬರಲ್ಲ ನಾವಿಲ್ಲಿ. ಅದಾದ್ಮೇಲೆ ಕಾರ್ ಒಳಗಡೆ ಹೋಗಿ ಕೂತು, ಬಾಯಿನೂ ಹೇಳಿಲ್ಲ ಡೈರೆಕ್ಟರ್ಗೆ, ಹೋಗೋಣ ಬಿಕಾಸ್ ಗಾಡಿ ಬರ್ತಾ ಇದೆ ಅವ್ರದ್ದು, ನನ್ ಸಿಕ್ಕಾಕೊಳ್ಬಾರ್ದು. ಅದನ್ನ ಹಿಂಗ್ ಇಟ್ಕೊಂಡು ಹೆಬ್ಬಾಳ ಹೋಗಿ ನನ್ನ ಫ್ರೆಂಡ್ ಮನೆಯಲ್ಲಿ ಬಿಟ್ಟು, ಓ ಮೈ ಗಾಡ್, ಅಂಗಡಿ ಬೀಗ ಹೊಡೆದಿದ್ರು ಭಯ ಒಳ್ಳೆ ಕೆಲಸ ಮಾಡಿದಾರಲ್ವಾ, ಅದಕ್ಕೆ ಹೌದು. ಓ ಮೈ ಗಾಡ್, ಅದೆಲ್ಲ ಹೋಗಿತ್ತು ಆಲ್ಮೋಸ್ಟ್ ಪಾಪ. ಬಟ್ ಆ ಕ್ಯಾಟ್ ತುಂಬಾ ಚೆನ್ನಾಗಿದೆ ಇವಾಗ. ಓಕೆ, ಸರ್ ಅವ್ರ ಮೆಮೊರೀಸ್ ಹೇಳಿದ್ರು ಕ್ಯಾಟ್ ಬಗ್ಗೆ. ನಿಮ್ಗೆ ಈ ಒಂದು ಬಿಟ್ಟು ಬೇರೆ ಸಿಚುವೇಶನ್ ಯಾವ್ದು ತುಂಬಾ ನೆನಪಿದೆ ನಿಮ್ಗೆ? ಇದು ಬಿಟ್ಟು ತುಂಬ ನೆನಪಿದೆ. ಸೊ ನಮ್ಮದು ಶೂಟ್ ಆಗಿದ್ದು ಬೆಳ್ತಂಗಡಿಯಲ್ಲಿ. ಅಲ್ಲಿ ಮಳೆ ಬರಬೇಕಾದ್ರೆ ಗೊತ್ತು ನಿಮ್ಗೆ ಹೆಂಗಿರುತ್ತೆ ಅಂತ. ಸೊ ನಾವು ಶೂಟ್ ಮಾಡಿರೋದು ಒಂದು ಕಾಡಲ್ಲಿ ಒಂದು ಮನೆ ಇದೆ, ಜೈನ್ ಅವ್ರದ್ದು ಹಳೇ ಮನೆ. ಸೊ ಅಲ್ಲಿಂದ ನಾವು ಮೇನ್ ರೋಡ್ಗೆ ಬರಬೇಕಾದ್ರೆ ಅಲ್ಲಿ ಕರೆಕ್ಟಾಗಿ ರೋಡ್ಸ್ ಇಲ್ಲ, ಮಣ್ಣಿನ ರೋಡ್ಸ್. ಆ್ಯಂಡ್ ಮಳೆಗಾಲದಲ್ಲಿ ಹೆಂಗಿರುತ್ತೆ ಅಂದರೆ ಜಾರುತ್ತಾ ಇರುತ್ತೆ. ಸೊ ಅಲ್ಲಿ ಯೂನಿಟ್ ಗಾಡಿ ಹೋಗಬೇಕು, ಮತ್ತೆ ಇನ್ನ 2-3 ಗಾಡಿ ನಮ್ದಿತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ಮತ್ತೆ ನಾವು ನಡ್ಕೊಂಡು ಹೋಗ್ಬೇಕಿತ್ತು. ವಾಪಸ್ ಬರ್ಬೇಕಾದ್ರೆ ಫುಲ್ ನೀರು ತುಂಬೋದು, ಗಾಡಿಗಳು ಹೋಗ್ತಾ ಇಲ್ಲ. ಇವ್ರು ನನಗೆ ಕಾರಲ್ಲಿ ಕೂರಿಸಿ ಇವರೆಲ್ಲ ಹೋಗಿ ಶರ್ಟ್ ಬಿಚ್ಚಿ, ಮಳೆ ಬರ್ತಾ ಇರುತ್ತಲ್ಲ, ಫುಲ್ಲು ಗಾಡಿ ತಳ್ಳೋದು. ನಾನು 1 hour ಹಿಂಗೆ ಇವ್ರದೆಲ್ಲ ಓಕೆ ಫೈನ್ ಗಾಡಿ ತಳ್ಳೋದೆಲ್ಲ ನೋಡ್ಬಿಟ್ಟು ಮತ್ತೆ ಒಂದು. ಸೊ ಅದೆಲ್ಲ ತುಂಬಾ ಅಡ್ವೆಂಚರಸ್ ಇತ್ತು. ಅಡ್ವೆಂಚರ್ ಅಂದ್ರೆ ಹೇಗೆ ಗೊತ್ತಾ ಸರ್, ದುಡ್ಡು ಕೊಟ್ಟರು ಆ ತರ ಒಂದು ಫೀಲಿಂಗ್ ಚಾನ್ಸೇ ಇಲ್ಲ ಸರ್. ಅಂದ್ರೆ ನಮ್ಗೆ ಗೊತ್ತಿದ್ದ ಊರೇ, ನೀವು ಮಳೆ ಬಂದಾಗ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಗೊತ್ತಾ, ಕೆಸರು ಸರ್, ಯಾವ ಗಾಡಿನೂ ಮೂವ್ ಆಗಲ್ಲ. ಎಲ್ರು ಸೆಟ್ ಹುಡುಗರು ಎಲ್ರು ಇದಾರೆ, ಆರ್ಟಿಸ್ಟ್ಗಳಿದ್ದಾರೆ, ಹೆಂಗೆ ಕರ್ಕೊಂಡು ಹೋಗೋದು ಮುಂದಕ್ಕೆ. ಎಷ್ಟು ಫನ್ನಿ ಇತ್ತು ಅಂದ್ರೆ. ಮತ್ತೆ ಅಲ್ಲಿ ಇವಾಗ ಬೆಂಗಳೂರು ಅವ್ರಿಗೆ ಅಲ್ಲಿ ರೋಡ್ಸ್ ಗೊತ್ತಿರಲ್ಲ ಅಲ್ವಾ, ಅವ್ರಿಗಂತೂ ತುಂಬಾ ಕಷ್ಟ ಆಗ್ತಿತ್ತು. ಅವ್ರು ತುಂಬಾ ಇದು ಎಕ್ಸ್ಪರ್ಟ್ ಡ್ರೈವಿಂಗ್ ಅಲ್ಲಿ. ಸೊ ಅವ್ರು ಬಂದ್ಬಿಟ್ಟು ಎಲ್ರು ಗಾಡಿ ಆ ಕಡೆ ಇಡ್ಬೇಕು. ಅಪ್ಪ ನಮ್ಗಂತೂ ಎಷ್ಟು ಟಾರ್ಚರ್ ಆಗ್ತಿತ್ತು ಅಂದ್ರೆ, ಬಟ್ ಸ್ಟಿಲ್ ವಿ ಎಂಜಾಯ್ಡ್. ಅದೆಲ್ಲ ಟಾರ್ಚರ್ ಅಂತ ಅನ್ಸಿಲ್ಲ, ಬಟ್ ಆ ಮೊಮೆಂಟ್ ಅಲ್ಲಿ ಒಂದ್ಸಲ ಮನೆಗೆ ಹೋಗಿ ನಿದ್ದೆ ಮಾಡ್ಬೇಕಂತ ಅನ್ಸ್ತಿತ್ತು. ಶೂಟ್ ಆಗಿ ಟಯರ್ಡ್ ಆಗಿರುತ್ತಲ್ಲ, 3 o'clock 4 o'clock ವರೆಗೂ ಶೂಟ್ ಆಗಿರುತ್ತೆ. ಆ ಟೈಮಲ್ಲಿ ನಿಮಗೆ ಗಾಡಿನೇ ಎತ್ತಕ್ಕಾಗಿಲ್ಲ ಅಂದ್ರೆ ಎಷ್ಟು ಕೋಪ ಬರುತ್ತೆ ಹೇಳಿ. ಪಾಪ ನಿಜವಾಗ್ಲು ನಮ್ಗಾದ್ರೂ ಅದು ನಾವು ಯೂಸ್ ಟು ಆಗಿದೀವಿ ಆ ಊರಿಗೆ. ಹೌದು, ಆ ಥರ. ಮತ್ತೆ ನಮ್ಮ ಕಾರಂಜಿ ಟೆಂಪಲ್ ಅಲ್ಲಿ ಶೂಟ್ ಇತ್ತು. ಕಾರಂಜಿ ಟೆಂಪಲ್ ಶೂಟ್ ಅಂದ್ರೆ ಮುಂದೆ ಎಂಟ್ರೆನ್ಸ್ ಹೋಗ್ಬೇಕಾದ್ರೆ 1000 ಮೆಟ್ಲಿದೆ, ಹೋಗಕ್ಕಾಗಲ್ಲ. ಹಿಂದೆಯಿಂದ 300-400. ಸೊ ಡೈಲಿ ನಾವು ಅಷ್ಟು ಮೆಟ್ಲು ಹತ್ತಿ ಶೂಟ್ ಮಾಡಿ ವಾಪಸ್ ಹೋಗ್ತಿದ್ವಿ. ಸೊ ಅದು ಒಂದು ನೆನಪಿದೆ. ಅದು ಒಂಥರ ಟ್ರೆಕ್ಕಿಂಗ್ ಡೈಲಿ ನಮ್ಗೆ ತುಂಬಾ ಇದೆ ಆ ಥರ. ಮತ್ತೆ ಒಂದು ಬೆಟ್ಟದಲ್ಲಿ ಶೂಟಿಂಗ್ ಇತ್ತು, ನಾನು ಇವ್ರು ಕೂತಿದ್ವಿ. ಅದು ಒಂದು ಸಿಲ್ಔಟ್ ಶಾಟ್, ನಾವು ಬೆಟ್ಟದ ಫೇಸ್ ಮಾಡಿ ಕೂತಿದ್ವಿ. ಲಾಸ್ಟ್ ಸನ್ಸೆಟ್ ಶಾಟ್. ನನ್ಗೆ ಹೇಳಿದ್ರು, ನಂಗೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ, ಸರ್ ಹಿಂಗೆ ಮಾಡಿ ಇವರನ್ನ, ಸರಿ ನೀವು ಬನ್ನಿ ಅಂತ ಹೇಳಿದ್ರು. ಇವ್ರು ಹೋದ್ರು, ನಾನು ಒಬ್ಳೆ, ನೀವು ಹಂಗೇ ಕ್ಯಾರಿ ಮಾಡಿ ಹಂಗೇ ಬೆಟ್ಟ ಕೂತ್ಕೊಂಡು ಫೀಲ್ ಮಾಡಿ ಅಂತ ಹೇಳಿದ್ರು. ಒಂದ್ ಸ್ವಲ್ಪ ಹೊತ್ತು ನೋಡ್ತಿದ್ದೀನಿ, ಕಟ್ಟು ಇಲ್ಲ, ಸೌಂಡು ಇಲ್ಲ, ನೋಡಿದ್ರಲ್ಲೆಲ್ಲ ಪ್ಯಾಕ್ ಮಾಡಿ ಹೋಗಿದ್ದಾರೆ. ಹೌದು, ಆಮೇಲೆ ಸರ್ಪ್ರೈಸ್ ಅಂತೆ, ಫ್ರಾಂಕು. ಸೊ ಅದರೆಲ್ಲ ತುಂಬಾ ಆಗಿದೆ. ಸರ್ ನಿಮ್ಮೂರಲ್ಲೇ ಶೂಟ್ ಆಗಿದೆ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅದು? ಹೆಂಗೆ ಅದೊಂದು ಕನ್ಸಿರುತ್ತೆ, ನನ್ನ ಮೊದಲನೇ ಸಿನಿಮಾ ನಮ್ಮೂರಲ್ಲೇ ಶೂಟ್ ಅಂತ. ಸರ್ ಎಷ್ಟು ಜನರಿಗೆ ಸಿಗುತ್ತೆ ಸರ್?
ಫಸ್ಟ್ ಆಫ್ ಆಲ್ ಪ್ರೊಡಕ್ಷನ್ ಹೌಸ್ ಅವರು ಒಪ್ಕೊಂಡಿದ್ದೆ ದೊಡ್ಡ ವಿಷಯ ನನಗೆ. ಅದು ಅಲ್ಲೇ ನಾನು ಓಕೆ ನಾನು ಗೆದ್ದಂಗೆ ಗುರು, ನನ್ನೂರ್ಗೆ ಹೋಗ್ತಾ ಇದೀವಿ, 30 days ಏನೋ 23 days ಅಲ್ಲಿ ಶೂಟ್ ಮುಗಿಸ್ತೀವಿ ಅನ್ನೋ ಕಾನ್ಫಿಡೆನ್ಸು. ಸೊ ಹಂಗೆ ನಡೀತು ಸರ್. ನೀವು ನಂಬಲ್ಲ, ಮಳೆ ಎಷ್ಟು ಸಪೋರ್ಟಿವ್ ಆಗಿತ್ತು ಗೊತ್ತಾ ಸರ್ ನಮಗೆ. ನಾನು ಮಾತ್ರ ಹೇಳೋದಲ್ಲ, ನಮ್ಮ ಹೋಲ್ ಟೀಮ್ ಹತ್ರ ನೀವು ಬೇಕಾದ್ರೆ ಕೇಳಿ, ಅಷ್ಟು ಸಪೋರ್ಟಿವ್ ಆಗಿತ್ತು. ಹೋಲ್ ಸಿನಿಮಾನೇ ನಾವು ಮಳೆಯಲ್ಲೇ ಮಾಡಿರೋದು. ಸೊ ಒಂಥರ ಖುಷಿ ಸರ್, ಅಂದ್ರೆ ಮಜಾ ಇತ್ತು. ಮೇಡಮ್ ನೀವು ಹುಟ್ಟು ಬೆಳೀತಾ ಇದ್ರೆ ಇಲ್ಲಿ ಮಂಗಳೂರು. ಸೊ ನಿಮಗೂ ಅಡ್ಜಸ್ಟ್ ಆಗಿದ್ದಾಗ ಕ್ಲೈಮೇಟ್ ಅಂತಂದ್ರೆ ಹೌದು, ಬಟ್ ನನಗೆ ಶೆಕೆ ಅಂದ್ರೆ ಅಷ್ಟು ಇಷ್ಟ ಇಲ್ಲ. ಆ ಮಳೆ ಅಂದ್ರೆ ಓಕೆ, ನನಗೇನು ಪ್ರಾಬ್ಲಮ್ ಇಲ್ಲ. ಸರ್ ಇನ್ನ ನವೀನ್ ಸರ್ ನಿಮ್ಮ ಅಪೋಸಿಟ್ ಹೇಗಿತ್ತು ಸರ್ ಅವ್ರ ಜೊತೆ ಮಾಡಿದ್ದು? ಹ್ಯೂಜ್ ಪರ್ಸನಾಲಿಟಿ, ಅವ್ರ ಲುಕ್ಕೇ ಸಕ್ಕತ್ತಾಗಿದೆ ಸಿನಿಮಾ, ಟೆರರ್ ಆಗಿದೆ ಅದು. ಬಟ್ ನನಗೇನು ಅಂದ್ರೆ ಅವ್ರ ಸ್ಕ್ರೀನ್ನಲ್ಲಿ ಹೇಗೆ ಕಾಣಿಸ್ತಾರೆ ಅನ್ನೋ ಐಡಿಯಾ ಮುಂಚೆನೇ ಇತ್ತು. ಅಂದ್ರೆ ನಾವು ಡಿಸೈನ್ ಮಾಡ್ತಾ ಇದ್ವಿ ಅಲ್ವಾ, ಇವ್ರಿಗೆ ಇದೇ ಕಾಸ್ಟ್ಯೂಮ್ ಕೊಡಬೇಕು, ಹಿಂಗೆ ಲುಕ್ ಅಟ್ಯಾರ್ ಇರುತ್ತೆ ಅಂತ. ಬಟ್ ಅಲ್ಲಿ ಸ್ಪಾಟಲ್ಲಿ ಅವ್ರನ್ನ ನೋಡಿದಾಗ ಯಪ್ಪ, ಅದು ನೀವೇ ನೋಡಿ, ಬೇರೆ ಎಲ್ಲ ಆಡಿಯನ್ಸ್ಗೂ ಇವ್ರಿಗೊಂದು ಒಳ್ಳೆ ಪಾತ್ರ ಸಿಗ್ಬೇಕಿತ್ತು ಗುರು, ಒಳ್ಳೆ ಕಲಾವಿದ ಅನ್ನೋದು ತುಂಬ ಜನರಿಗಿದೆ. ನಮ್ಮ ಸಿನಿಮಾದಲ್ಲಿ ಅದು ಸಿಕ್ಕಿದೆ ಅನ್ನೋದು ನನಗೆ ಖುಷಿ ಇದೆ. ನಿಮಗೆ ಯಾವ ಥರ ಇತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು? ನೀವು ಅವ್ರ ಜೊತೆ ಆ್ಯಕ್ಟ್ ಮಾಡಿದಿರಾ ಸರ್? ಇಲ್ಲ, ನವೀನ್ ಸರ್ ಅವ್ರ ಜೊತೆ ನನಗೆ ಸ್ಕ್ರೀನ್ ಸ್ಪೇಸ್ ಇರಲಿಲ್ಲ. ಅರುಣಾ ಮೇಡಮ್ ಅವ್ರ ಜೊತೆ, ಅರುಣಾ ಮ್ಯಾಮ್ ಅವ್ರ ಜೊತೆ ಇತ್ತು ಸ್ಕ್ರೀನ್ ಸ್ಪೇಸ್, ತುಂಬಾ ಖುಷಿ ಆಯಿತು. ಹೌದು, ಬಟ್ ಅಂದರೆ ತುಂಬ ಅವರು ಕಂಫರ್ಟ್ ಮಾಡ್ತಾರೆ ಯಾರಾದರೂ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ನನಗೆ ಆ ಥರ ಅಂತ ಅನಿಸಿಲ್ಲ, ತುಂಬ ಕಂಫರ್ಟೇಬಲ್ ಮಾಡಿದ್ರು. ಆ್ಯಂಡ್ ಆ ಒಂದು ಇವ್ರ ಅಮ್ಮನ ಪಾತ್ರ ಮಾಡೋದು ಅವರು. ಸೊ ನನಗೂ ಆ ಕಂಫರ್ಟ್ ಇರಬೇಕಲ್ಲ ಅವ್ರ ಜೊತೆ ಮಗಳು ಥರ, ಆ ಒಂದು ಕನೆಕ್ಷನ್ ಇತ್ತು ನಮಗೆ, ತುಂಬ ಚೆನ್ನಾಗಿತ್ತು. ಸರ್ ಇನ್ನೊಂದು ಸಾಂಗ್ ಬೇರೆ ನೋಡಿದೆ ಇವತ್ತು, ರೆಟ್ರೋ ಸಾಂಗ್ ಸಕ್ಕತ್ತಾಗಿದೆ ಸರ್. ಇದು ಮಾತ್ರ ಶರಣ್ ಸರ್ ಹಾಡಿದ್ದು ಸಕ್ಕತ್ತಾಗಿದೆ. ಆ ಸಾಂಗ್ ಬಗ್ಗೆ ಹೇಳಿ ಸರ್. ರೆಟ್ರೋ ಸ್ಟೈಲ್ ಫುಲ್ ಕಂಪ್ಲೀಟ್ ಕಾಸ್ಟ್ಯೂಮ್ ಕೂಡ ಅದೇ ಥರ ಇತ್ತು. ನಮಗೆ ಫಸ್ಟ್ ಅದು ಲುಕ್ ವೈಸ್ ನಮ್ಗೆ ತುಂಬ ಇಷ್ಟ ಆಗಿದ್ದು. ಆಮೇಲೆ ಸಾಂಗ್ ಅಫ್ಕೋರ್ಸ್ ಶರಣ್ ಸರ್ ಹಾಡಿರೋದು ಒಂಥರ ಒಂದು ಪೆಪ್ಪೆ ಆಗಿ ಮಜಾ ಇದೆ ಅದು. ಮೇಡಮ್ ಬೇರೆ ಕೂಸುಮರಿ ಮಾಡ್ಕೊಂತೀರಾ ಸರ್? ಇತ್ತಕ್ಕಾಯ್ತಾ? ಇಲ್ಲ, ಅವಾಗ ಸಿಚುವೇಶನ್ ಬೇರೆನೇ ಇತ್ತು. ಅವರಿಗೆ ಹೆವಿ ಫೀವರ್, ಅಂದ್ರೆ 2 ಇಂಜೆಕ್ಷನ್ಸ್ ಕೊಟ್ಕೊಂಡು ಅವರು ಸ್ಪಾಟಿಗೆ ಬಂದಿದ್ರು. ಅಂದ್ರೆ ಅಷ್ಟು ಹ್ಯೂಜ್ ಸೆಟ್ ಆಗಿ ಸ್ಪಾಟ್ ಅಲ್ಲಿ ಡಾಕ್ಟರ್ನ ಕರೆಸಿದ್ದು. ಇಲ್ಲ ನಂಗೆ ಯಾಕೆ ನನಗೆ ಹೇಳಕ್ಕೆ ಆಗ್ತಿರ್ಲಿಲ್ಲ, ಮತ್ತೆ ಗೊತ್ತಾಯ್ತು ಅದು ಕೋವಿಡ್ ಅಂತ. ಆಕ್ಚುಲಿ ಕೋವಿಡ್ ಸಾಯಿಸ್ಬಿಡ್ತಿದ್ರು ಸರ್ ಇವರು. ಸರ್ ಇವತ್ತೇ ಹೇಳ್ತೀರಾ ಸರ್? ನಿಜನಾ? ಆಮೇಲೆ ಗೊತ್ತಾಯ್ತು ಕೋವಿಡ್ ಇರ್ಲಿ ಏನೇ ಇರ್ಲಿ ಅಷ್ಟು ಇನ್ವೆಸ್ಟ್ ಮಾಡಿದ್ವಿ. ಅವಾಗ ಹೇಳಿದ್ರು ನಾವು ಮಾಡಿರ್ತಿದ್ವಿ. ನನಗೆ ನಡೆಯಕ್ಕೆ ಆಗ್ತಿಲ್ಲ, ಮತ್ತೆ ನನಗೆ ಒಂದು ಇಂಜೆಕ್ಷನ್ ಬೇಕು, ಇಲ್ಲಾದ್ರೆ ನಂಗೆ ಡಾನ್ಸ್ ಮಾಡಕ್ ಆಗ್ತಾ ಇಲ್ಲ ಅಂತ. ಅದಕ್ಕೆ ನಾನು ಒಂದು ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ, ಅವ್ರು ಬಂದ್ರು, ಒಂದು ಇಂಜೆಕ್ಷನ್ ಕೊಟ್ಟರು. ಅದಾದ್ಮೇಲೆ ಡಾನ್ಸ್ ಫುಲ್. ಅದಾದ್ಮೇಲೆ ಹಾಗಲ್ಲ, ಅದಾದ್ಮೇಲೆ ಪ್ಲೀಸ್ ರೆಸ್ಟ್ ಅಂದ್ರೆ ನಂಗೆ ನೆನಪಿದೆ, ನನ್ನ ಫ್ರೆಂಡ್ ಬಂದಿದ್ರು, ಗಂಜಿ ತಗೊಂಡು ಮಧ್ಯಾಹ್ನ ಗಂಜಿ ತಗೊಂಡು ತಿನ್ನಕ್ಕೂ ಆಗ್ತಾ ಇಲ್ಲ. ಅದಾದ್ಮೇಲೆ ಸಂಜೆ ಮತ್ತೆ ಸ್ಟಾರ್ಟ್ ಆಯ್ತು ಜ್ವರ, ಮತ್ತೆ ಡಾಕ್ಟರ್ನ ಕರೆಸಿ ಇನ್ನೊಂದು ಇಂಜೆಕ್ಷನ್ ಕೊಟ್ಟು ಹಿಂಗಾದ್ರು ಮುಗಿಸಿದ್ವಿ. ಎಷ್ಟು ದಿನ ಒಂದಿನ ಮುಗಿಸಿದ್ರು ಸರ್ ಅದು? 2 days. ಸೊ ರೆಟ್ರೋ ಫೀಲೇ ಬೇರೆ ತರ ಸರ್. ನಿಮ್ಗೆ ಯಾವ ತರ ಫೀಲ್ ಆಗ್ತಾ ಇದೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ಕಾಸ್ಟ್ಯೂಮ್ ಗಿಟಾಪ್ ಎಲ್ಲ ಹಾಕೊಂಡು? ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಮ್ಗೆ ಅನ್ನಿಸ್ಲೇ ಇಲ್ಲ ಅಂದ್ರೆ ಆ ಫೀಲ್ ಕೊಡುತ್ತೆ ಅಂತ. ಕಾಸ್ಟ್ಯೂಮ್ ಹಾಕೊಂಡು ಬಂದ್ಮೇಲೆ ಅದೊಂದು ಫೀಲೇ ಬೇರೆ. ನಮ್ದೊಂದು ಫೋಟೋ ಇದೆ ಇವ್ರ ಜೊತೆ, ನಾವು ರಿಯಲಿ ಒಂದು 80s 90s ಅಲ್ಲಿ ನಾವು ಇದ್ದರ ತರ ಫೀಲ್ ಆಗುತ್ತೆ. ಇದೆ ನನ್ನ ಹತ್ರ ಇದೆ. ನಿಮ್ಗೆ ಯಾವ ತರ ಫೀಲ್ ಆಯ್ತು ಮೇಡಮ್? ಬಟ್ ಜ್ವರ ಇತ್ತು, ಏನ್ ಫೀಲ್ ಆಗಿಲ್ಲ ಅನ್ಸುತ್ತೆ. ನಿಮ್ಗೆ ಸಾಂಗ್ ನೋಡಿದ್ರೆ ಅನ್ಸ್ತಾ ಜ್ವರ ಇದೆ ಅಂತ? ಓಕೆ, ನಿಮ್ಗೆ ಫೀಲ್ ಆಯ್ತಾ ಒಂದು 80s 90s ಫೀಲ್? ಹೌದು, ಆಫ್ ಕೋರ್ಸ್, ಬಿಕಾಸ್ ಆ ಕಾಸ್ಟ್ಯೂಮ್, ಅಟೈರ್, ಮತ್ತೆ ನಾವಿಬ್ರು ಅಷ್ಟೇ ಅಲ್ಲ, ಇಡೀ ಸೆಟ್ ಅಲ್ಲಿ ಎಲ್ಲರೂ ರೆಟ್ರೋ ಇದ್ರಲ್ಲಿದ್ರು, ಬೇರೆ ಡಾನ್ಸರ್ಸ್ ಎಲ್ಲ. ಅದು ಮತ್ತೆ ಸೆಕೆಂಡ್ ಸ್ಟೈಲ್ ನಾವು ಮಾಡಿದ್ದು ಐ ಥಿಂಕ್ ಸ್ವಲ್ಪ ಪಂಜಾಬಿ ಸ್ಟೈಲ್ ಅನ್ಸುತ್ತೆ, ಮತ್ತೆ ಲಾಸ್ಟ್ ಅಲ್ಲಿ ನಾರ್ತ್ ಕನ್ನಡ ಸ್ಟೈಲ್. ಮೂರೂ ತುಂಬಾ ಚೆನ್ನಾಗಿ ಇತ್ತು. ಫೈಟ್ಸ್ ಬಗ್ಗೆ ಸರ್, ಅದು ಕೂಡ ಚೆನ್ನಾಗಿ ಮಾಡಿದ್ದೀರಾ. ಹೇಗಿತ್ತು ಫೈಟ್ ಅಂತ? ನಾನು ಯಾರ ಹತ್ರನೂ ಅಂದರೆ ಟ್ರೈನಿಂಗ್ ಆಗಲಿ ಏನು ಮಾಡಿರಲಿಲ್ಲ. ಫೈಟ್ ಮಾಸ್ಟರ್ ಬಂದ್ಬಿಟ್ಟು ಒಂದು ನರಸಿಂಹ ಅವರು 2 ದಿನ ಕ್ಲಾಸಿಗೆ ಹೋಗೋಕ್ಕೆ ಹೇಳಿದರು. ನಾನು ರೆಗ್ಯುಲರ್, ನಮಗೇನು ಗೊತ್ತಾ ಸರ್, ಚಿಕ್ಕ ವಯಸ್ಸಿಂದ ಸಿನಿಮಾ ನೋಡಿ ಫೈಟ್ ಹಿಂಗೆ ಮಾಡ್ತಾರೆ ಅನ್ನೋ ಸ್ವಲ್ಪ ಐಡಿಯಾ ಇತ್ತು. ಸೀರಿಯಲಲ್ಲೂ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಹಾಗಾಗಿ ಸ್ಪಾಟಿಗೆ ಹೋದ್ಮೇಲೆ ಒಂದು ಮಜಾ. ಆಪೋಸಿಟ್ ಯಾರಾದರೂ ಹೆವಿ ಇದ್ದಾಗ ನಿಮಗೂ ಅದು ಬರುತ್ತಲ್ವಾ, ಅವು ಹಿಂಗೆ ಮಾಡಬೇಕು ಅನ್ನೋದು. ಅದು ನವೀನ್ ಸರ್ ಪಕ್ಕ ನಿಮ್ಗೆ ಗೊತ್ತಲ್ವಾ, ಅವ್ರು ಹಿಂಗೆ ಕಾಣಿಸ್ತಾರೆ, FT. ಮಜಾ ಇತ್ತು ಸರ್, ಮಜಾ ಇತ್ತು. ರಿಯಲ್ ಲೈಫಲ್ಲಿ ಹೊಡಿಯೋಕ್ಕಾಗಲ್ಲ ಫೈಟ್ ಮಾಡೋಕ್ಕೆ ಸೆಟ್ ಅಲ್ಲಿ. ನಂಗೆ ಬರುತ್ತೆ ಒಂದು ಸ್ವಲ್ಪ ಬೇಸಿಕ್ಸು, ನಾನು ಕೊಟ್ಟರೆ ಮಾಡ್ತಿದ್ದೆ, ಬಟ್ ಕೊಟ್ಟಿಲ್ಲ. ಹುಷಾರಿರ್ಬೇಕು ಸರ್ ಮೇಡಮ್ ಜೊತೆ, ನಮ್ಗೆ ಹೊಡೆದಿರೋ ಕಷ್ಟ. ಎಲ್ಲ ಕಡೆ ಹಂಗೆ ಹೇಳ್ತಾರೆ ಸರ್. ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತೆ, ಬ್ಯಾಡ್ ಸಿಚುವೇಶನ್ಸ್ ಎಲ್ಲ.
ನನಗೆ ಬಾಕ್ಸಿಂಗ್ ಗೊತ್ತು ಅಂತಾರೆ ಸರ್. ನಿಜ ಗೊತ್ತು ನನ್ಗೆ. ಏನೇ ಗೊತ್ತಿದ್ರು ಸರ್ ಭಯ ಆಗುತ್ತೆ ತಾನೆ. ಇವ್ರ ಸೇಫ್ಟಿ ನಮ್ ಮುಖ್ಯ. ನಾವ್ ಎಲ್ಲೋ ನಮ್ಮೂರಿಗೆ ಕರ್ಕೊಂಡು ಹೋಗಿ ಇವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂತಾ ಇದೀವಿ. ಮಧ್ಯ ಏನಾರ ಆಗಿದ್ರೆ ನನಗೆ ಬಾಕ್ಸಿಂಗ್ ಗೊತ್ತು ಅಂದ್ರೆ ಹೇಳಿ. ಯಾವ ಸಿಚುವೇಶನ್ ಹತ್ರ ಡೈಲಾಗ್ ಹೇಳಿದ್ರಿ ಮೇಡಮ್ ನೀವು? ಏನಾಗಿದೆ ಅಷ್ಟು ಕೋಪ ಬರೋದು ಏನಾಗಿದೆ? ತುಂಬಾ ಹೇಳಿದ್ದಾರೆ. ಬಟ್ ಒಂದ್ ಸಿಚುವೇಶನ್ ಅದೇ, ಒಬ್ರು ಚೆನ್ನಾಗಿ ಡ್ರಿಂಕ್ಸ್ ಹಾಕಿ ಇವ್ರ ಮನೆ ಮೇಡಮ್ ನೀವೇ ಹೇಳಿ. ಓಕೆ, ಸೊ ನನ್ಗೆ ಉಳಿಯಕ್ಕೆ ಒಂದ್ ಮನೆ ಕೊಟ್ಟಿದ್ರು ಇವರು. ಓಕೆ. ಅದ್ ಹೇಗಂದ್ರೆ ಅಕ್ಕಪಕ್ಕ ಎಲ್ಲೂ ಮನೆ ಇಲ್ಲ. ನಮ್ಗೆ ಆತರ ಮನೇಲಿ ಇದ್ದು ಅಭ್ಯಾಸ ಇದೆ. ಸೊ ಆ ಮನೆಗೆ ಒಂದ್ ವಾರ ಆದ್ಮೇಲೆ ಇನ್ನೊಬ್ಳು ಕೋ ಆಕ್ಟರ್ ಬಂದಿದ್ಲು. ಅವಳು ಹೆದ್ರಿದ್ಲು, ನನ್ ಜೊತೆ ಇದ್ದನು ಅವಳು ಹೆದ್ರಿದ್ಲು. ಯಪ್ಪ ಹೆಂಗಿರ್ತೀಯ ನೀನ್ ಇಲ್ಲಿ ಅಂತ. ನಾನಂದ್ರೆ ಏನಿದೆ ಅಂತ, ನನ್ಗೆ ಏನೋ ಆತರ ಅನ್ಸಿಲ್ಲ. ಸೊ ನಾನು ಅಲ್ಲಿ ಆ ಮನೆಯಲ್ಲಿದ್ದೆ. ದೊಡ್ಡ ಮನೆ ಅದು, ಒಂದು ಮೂರು ರೂಮ್ ಅನ್ಸುತ್ತೆ. ಸೊ ನಾನು ಒಬ್ಳೇ ಇದ್ದೆ. ಆವತ್ತು ನಂಗೆ ಶೂಟಿಂಗ್ ಇರಲಿಲ್ಲ. ಜೋರು ಮಳೆ, ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದ ಮಳೆ, ಫುಲ್ಲು ರಾತ್ರಿವರೆಗೂ ಮಳೆ. ಈವ್ನಿಂಗ್ ನಾನು ಮಲಗಿದ್ದೆ. 7:30ಗೆ ಬೆಲ್ ರಿಂಗ್ ಆಯಿತು. ಊಟ ಕೊಡ್ಲಿಕ್ಕೆ ಅಂತ ಇವರು ಬಂದಿದ್ರು. ನಾನು ಬಾಗಿಲು ಓಪನ್ ಮಾಡ್ತಿದ್ದೀನಿ. ಹಾಯ್, ಇಲ್ಲಿ ನೋಡಿದ್ರೆ ಕೆಳಗಡೆ ಯಾರೋ ಮಲಗಿದ್ದಾರೆ ಕಾರಿಡಾರಲ್ಲಿ. ಇದ್ಯಾರು ಅಂತ. ಅವ್ರು ಯಾರೋ ಪಾಪ ಊರವರು, ಎಲ್ಲೋ ಕೆಲ್ಸಕ್ಕೆ ಹೋಗ್ಬೇಕಿತ್ತು, ಸ್ವಲ್ಪ ಏಜ್ ಆಗಿದೆ, ಒಂದ್ ಸ್ವಲ್ಪ ಕುಡಿದು ಮಲಗಿದ್ದಾರೆ. ಆಯ್ತಾ, ಇವ್ರು ಬಂದ್ಬಿಟ್ಟು ಎಬ್ಬಿಸ್ತಿದ್ದಾರೆ, ಯಾರು ಏರು ಅಂತ. ನಾನು ಇರ್ಲಿ, ಓಕೆ ಮಲಗ್ಲಿ ಅಂತ ಹೇಳಿದೆ. ಇವ್ರು ಕ್ಯಾಶುವಲ್ ಆಗಿ ಪರವಾಗಿಲ್ಲ ಮಲಗ್ಲಿ, ನಾಳೆ ಬೆಳಗ್ಗೆ ಹೋಗ್ಲಿ ಪರವಾಗಿಲ್ಲ ಅಂತ. ಯಾರು ಒಳ್ಳೆ ಮಾವನ್ ಮಗ ಒಂದ್ ಮಲಗಿರೋ ತರ. ಆಮೇಲೆ ಕೇಳಿದ್ರೆ ನನಗ್ ಬಾಕ್ಸಿಂಗ್ ಗೊತ್ತು ಅಂತ. ಹೇಗಿರುತ್ತೆ ನಿಮ್ಗೆ ಹೇಳಿ? ಇಲ್ಲ, ಊರವ್ರೆ, ಅವರಿಗೆ ಪಾಪ ಗೊತ್ತಿಲ್ಲ. ರೂಟೀನ್ ಆಗಿ ಆ ರೂಟಲ್ಲಿ ಹೋಗೋರು ಮಿಸ್ ಆಗಿ ಬಂದಿರೋದು. ಆಗ್ತಿರ್ಲಿಲ್ಲ ಬಾಡಿ, ಮಲ್ಕೊಂಡ್ಬಿಡೋಣ ಅಂತ ಬಂದಿದ್ದಾರೆ ಪಾಪ. ಸರ್, ಒಂದ್ಸಲ ಹೆಜ್ಜಾರು ಅಂತ ಅಂದಾಗ ಒಂದ್ಸಲಿ ತಿರುಗಿ ನೋಡಿದಾಗ ಏನು ನಿಮ್ಗೆ ತುಂಬಾ ಕಾಡುತ್ತೆ? ಹೆಜ್ಜಾರು ಅಂದಾಗ ತುಂಬಾ ನೆನಪಾಗೋವಂಥದ್ದು. ತುಂಬಾ ನೆನಪಾಗೋದು. ಶೂಟಿಂಗ್ ಎಲ್ಲ ಮುಗೀತು ಸರ್. ಒಂದ್ ಕಾಲು ಹಿಂಗ್ ನೋಡ್ತಿದೀವಿ ಒಂದಿನ ಶೂಟಿಂಗ್ ಆದ್ಮೇಲೆ, ಹೋಲ್ಸು ಫುಲ್ಲು ಚಿಕ್ಕ ಹೋಲ್ಸು. ಫ್ರೆಂಡ್ ಬಂದ, ನೋಡೋ ಅಂತ. ಅವನ್ ತೋರಿಸ್ತಾನೆ, ಅವನ್ ಇನ್ನೂ ಡಬಲ್ ಆಗಿದೆ. ಸೊ ಅವಾಗ ಅದು ಮಾತ್ರ ಮರೆಯೋಕೆ ಸಾಧ್ಯನೇ ಇಲ್ಲ. ಅಂದ್ರೆ ವಿಚಿತ್ರ ಒಂದು, ಅಷ್ಟು ವರ್ಷ ನಾನು ಅದೇ ಊರಲ್ಲಿ ಇದ್ರು ನಮ್ಮ ಕಾಲ ಆ ಥರ ಯಾವತ್ತೂ ಆಗೇ ಇರಲಿಲ್ಲ. ಬಿಕಾಸ್ ಅದು ಕೊಚ್ಚೆಗಳು ಅದು ಇದು ಅಂತ ಓಡಾಡಿರೋದು ನಾವು ಮೈಂಡೇ ಮಾಡಿರಲಿಲ್ಲ. ಅಷ್ಟೇ. ನನ್ನ ಹತ್ರ ಫೋಟೋನೂ ಇದೆ ಅದ್ರದ್ದು. ಮೇಡಮ್, ನಿಮಗೆ ಹೆಜ್ಜಾರು ಅಂತ ಒಂದ್ಸಲಿ ತಿರುಗಿ ನೋಡಿದಾಗ ಏನು ತುಂಬಾ ನೆನಪಾಗುತ್ತೆ ನಿಮಗೆ? ನನಗೆ ಎಲ್ಲ, ನಾನು ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅವತ್ತಿಂದ ಇಲ್ಲಿವರೆಗೂ, ಅದೆಲ್ಲ ನೆನಪಾಗುತ್ತೆ. ಸೊ ಅದೆಲ್ಲ ನನಗೆ ಹೆಜ್ಜಾರು ಅಂತ ಹೇಳ್ಬೋದು. ಸರ್, ಮೊದಲನೇ ಸಿನಿಮಾ ಸಣ್ಣ ಪುಟ್ಟ ಸ್ಮಾಲ್ ಸ್ಕ್ರೀನಲ್ಲಿ ಸಾಕಷ್ಟು ನೀವು ಬಂದಿದ್ದ ನೀವು ಟಿವಿ ನೋಡ್ಕೊಂಡಿರ್ತೀರ. ಬಟ್ ಇವಾಗ ಸಿಂಗಲ್ ಸ್ಕ್ರೀನ್, ಮಲ್ಟಿಪ್ಲೆಕ್ಸ್ ಎಲ್ಲ ಕೂತ್ಕೊಂಡು ದೊಡ್ಡ ಸ್ಕ್ರೀನ್ ನೀವು ನೋಡ್ಕೊಂಡಾಗ, ಇಲ್ಲ ಥಿಯೇಟರ್ ಹೊರಗಡೆ ಬಂದಾಗ ನಿಮ್ಮ ಕಟೌಟು ಹಾರ ಹಾಕಿರ್ತಾರೆ, ಒಂದ್ಸಲಿ ಫೀಲ್ ಮಾಡಿದಾಗ ಯಾವ ಥರ ಅನ್ಸುತ್ತೆ ನಿಮಗೆ? ಅದಕ್ಕೆ ತಾನೇ ಸರ್ ಆಸೆ ಪಟ್ಟಿದ್ದು, ಹೆಮ್ಮೆ ಅನಿಸುತ್ತೆ. ಬಟ್ ಅದೇ ಇವಾಗ ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ನನ್ನ ಪೇರೆಂಟ್ಸ್ ಒಂದ್ಸಲ ನೋಡ್ಕೊಂಡ್ಬಿಡ್ಬೇಕು. ಅವ್ರ ಎಕ್ಸ್ಪೀರಿಯನ್ಸ್, ಅವ್ರ ರಿಯಾಕ್ಷನ್ಸ್ ಹೇಗಿರುತ್ತೆ ನೋಡೋದು ಆಸೆ ಇದೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಅಂದರೆ ಆ ಎಕ್ಸೈಟ್ಮೆಂಟ್ ಎಲ್ಲ ಹೋಗಿದೆ ಸರ್. ಅಂದರೆ ಕೆಲಸ ಮಾಡಿದ್ದೀವಿ, ಥಿಯೇಟರ್ ಬರುತ್ತೆ, ಸಿನಿಮಾ ಬರುತ್ತೆ ಅನ್ನೋದೇ ಹ್ಯಾಪಿನೆಸ್ಸು. ಬಿಕಾಸ್ ಆ ಸ್ಟ್ರಗಲ್ಸ್ ಎಲ್ಲ ನೋಡಿ ಬಂದಿದ್ಮೇಲೆ ಈಗ ಏನೇ ಆದರೂ ಅದು ಪ್ಲಸ್ಸೇ ಅಲ್ವಾ ಸರ್, ಹ್ಯಾಪಿ ಇದೆ ಅಷ್ಟೇ. ಹೌದು ಮೇಡಮ್, ನೀವು ಆಗಲಿ ನಿಮ್ಮನ್ನು ಬಿಗ್ ಸ್ಕ್ರೀನ್ ನೋಡ್ಕೊಂಡಿದ್ದಾರೆ ಸಾಕಷ್ಟು ಸರಿ. ಬಟ್ ಈ ಸಿನಿಮಾ ಹೆಜ್ಜಾರು ಸಿನಿಮಾ ನೀವು ಜನಗಳ ಜೊತೆ ಕೂತ್ಕೊಂಡು ನೋಡ್ಬೇಕಾದ್ರೆ ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ನಿಮ್ಗೆ ಅನ್ಸುತ್ತೆ? ನಾನು ಅಷ್ಟೊಂದೇನು ಯೋಚನೆ ಮಾಡಿಲ್ಲ. ಇಲ್ಲ ಅಂದರೆ ನಾನು ಜಾಸ್ತಿ ಅಷ್ಟು ಮ್ಯಾನಿಫೆಸ್ಟ್ ಮಾಡಲ್ಲ. ನಾನು ಆ ಥರ ನಾನು ಯೂಶ್ವಲಿ ಡ್ರೀಮ್ ಮಾಡಲ್ಲ ಜಾಸ್ತಿ. ಬಟ್ ನನಗೆ ಹೇಗಂದರೆ ಆ ಮೂವಿನ ಥಿಯೇಟ್ರಲ್ಲಿ ನೋಡ್ಬೇಕಾದ್ರೆ ನನಗೆ ಖುಷಿ ಆಗಬೇಕು, ಎಲ್ರಿಗೂ ಖುಷಿ ಆಗಬೇಕು. ಅದೇ ಅಕ್ಕಪಕ್ಕ ಯಾರು ನೋಡ್ತಾ ಇರ್ತಾರೆ ಪ್ರೇಕ್ಷಕರು ವಿಜುವಲ್ ಚಪ್ಪಲಿ ಹೊಡೆದಾಗ ಹೆಂಗ್ ಫೀಲ್ ಆಗುತ್ತೆ ನಿಮಗೆ ಒಂದು ಸೀನ್ಗೆ? ಯಾ, ಆಫ್ ಕೋರ್ಸ್ ಚೆನ್ನಾಗಿ ಫೀಲ್ ಆಗುತ್ತೆ. ಹೌದು, ಆಫ್ ಕೋರ್ಸ್. ನಿಮಗೆ ತುಂಬಾ ವೆಯ್ಟ್ ಮಾಡ್ತಿದೆ ಅನ್ಸುತ್ತೆ ನನಗಂತೂ. ನೀವು ಸ್ಕ್ರೀನ್ ಮೇಲೆ ನೋಡಕ್ಕೆ ಹೆಂಗೆ ಈಗ ಒಂದೊಂದು ಸೀನ್ಗೂ ವಿಜುವಲ್ ಹೊಡೆದಾಗ ನಿಮ್ಗೆ ಎಲ್ಲೋ ಒಂದ್ ಕಡೆ ಗೂಪ್ಸ್ ಬರ್ತಾ ಇರುತ್ತೆ ನಿಮ್ಗೆ. ಅವಾಗ ನಾವು ಅದೇ ತರ ಹೊಡೆದಿರ್ತೀವಿ ಹೌದೌದು ದೊಡ್ಡ ಸ್ಟಾರ್ಸ್ಗಳಿಗೆಲ್ಲ. ಸೊ ಆ ಇದು ನನಗೂ ಇದೆ ಸರ್. ಇನ್ನ ಸರ್ ಪ್ರೊಡಕ್ಷನ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತೀರಾ ಸರ್, ನೀವು ಪ್ರೊಡ್ಯೂಸರ್ ಬಗ್ಗೆ? ಇಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್, ಈಗ ನೀವೇ ತುಂಬ ಹೊತ್ತಿಂದ ನನ್ನ ಹತ್ರ ಮಾತಾಡ್ತಾ ಇದ್ದೀರಾ. ನನಗೆ ಯಾವ ಬ್ಯಾಕ್ಗ್ರೌಂಡು ಇಲ್ಲ ಸರ್. ಅಂದರೆ ನನ್ನನ್ನು ಹೀರೋ ಮಾಡಬೇಕು ಅನ್ನೋದು ಯಾವ ಉದ್ದೇಶನೂ ಅವ್ರಿಗೆ ಇರಲ್ಲ. ಅಂದರೆ ನಾನೊಬ್ಬ ಹೊಸಬ, ನನ್ನಿಂದ ಅವ್ರಿಗೆ ಏನು ಪ್ಲಸ್ಸೇ ಇಲ್ಲ. ಹೊಸಬನ್ನ ಲಾಂಚ್ ಮಾಡಿದ್ರೆ ಅವ್ರಿಗೆ ಏನು ಪ್ಲಸ್ ಇರುತ್ತೆ ಹೇಳಿ? ಮಾರ್ಕೆಟಿಂಗ್ ಆಗಲಿ ಏನೂ ಸಿಗಲ್ಲ. ಸೊ ನನ್ನನ್ನು ಲಾಂಚ್ ಮಾಡಿದ್ದಾರೆ ಅಂದರೆ ಅವ್ರ ಬಗ್ಗೆ ಏನು ಹೇಳೋದು? ಇಲ್ಲಿದ್ದಾರೆ, ಅಲ್ಲೇ ಇರ್ತಾರೆ ಅಷ್ಟೇ. ಮೇಡಮ್, ಈ ಪ್ರೊಡಕ್ಷನ್ ಬಗ್ಗೆ ನೀವೇನು ಹೇಳ್ತೀರಾ? ಸೊ ನಾನು ಈ ಪ್ರೊಡಕ್ಷನಲ್ಲಿ ಫಸ್ಟ್ ಟೈಮ್ ವರ್ಕ್ ಮಾಡೋದು.
ನನಗೆ ರಾಮ್ಜಿ ಸರ್ ಅವರು ಲಂಚ್ಗೆ ಇನ್ವೈಟ್ ಮಾಡಿದ್ರು ಮನೆಗೆ. ಅವಾಗ ಅವ್ರು ನಂಗೆ ಟ್ರೀಟ್ ಮಾಡಿರೋಂಥ ರೀತಿ, ಅವ್ರ ವೈಫ್ ನಂಗೆ ಸಾರಿ ಕೊಟ್ಟಿದ್ದು, ಪೂಜೆ ಮಾಡಿದ್ರು, ಅದು ಎಲ್ಲ ಟ್ರೆಡಿಷನ್ಸ್ ಅವ್ರು ಫಾಲೋ ಮಾಡಿದ್ದು ತುಂಬ ಖುಷಿ ಆಯಿತು. ಬಿಕಾಸ್ ಅಷ್ಟೊಂದು ರೆಸ್ಪೆಕ್ಟ್ಫುಲಿ ನೋಡ್ತಾರೆ ಒಂದು ಹುಡುಗಿನ. ಆ್ಯಂಡ್ ಅವ್ರ ಬ್ಯಾನರಲ್ಲಿ ವರ್ಕ್ ಮಾಡೋದು ಒಂದು ತುಂಬ ಸೇಫ್ ಅಂತ ಅನಿಸ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಇನ್ನು ಸರ್ ನಮ್ಮ ಡೈರೆಕ್ಟರ್ ಬಗ್ಗೆ ಮತ್ತು ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ತೀನಿ. ಯಾಕೆ ಮ್ಯೂಸಿಕ್ ಡೈರೆಕ್ಟರ್ ಗೊತ್ತಿರ್ಬೋದು, ಪೂರ್ಣಚಂದ್ರ ಸರ್ ಅವರು ಸಾಕಷ್ಟು ಹಿಟ್ ಸಾಂಗ್ಗಳು ಕೊಟ್ಟಿರ್ತಾರೆ. ಬಟ್ ನಿಮ್ಮ ಸಿನಿಮಾ ಒಂದು ಮ್ಯೂಸಿಕ್ ಮಾಡಿದ್ದಾರೆ, ನಿಮ್ಗೆ ಎಷ್ಟು ಖುಷಿ ಇದೆ? ಫಸ್ಟು ಡೈರೆಕ್ಟರ್ ಬಗ್ಗೆ ಹೇಳ್ಬೋದು ಸರ್. ಅವ್ರನ್ನ ಡೈರೆಕ್ಟರ್ ಅಂತ ಹೇಳೋದಕ್ಕಿಂತನೂ ವೆಲ್ ವಿಷರ್. ನಮ್ಮ ಜರ್ನಿ ತುಂಬ ದೊಡ್ಡದು ಸರ್. ಅಂದರೆ ಸೀರಿಯಲಿಂದನೂ ಅವ್ರು ನನಗೆ ಪರಿಚಯ. ಸೊ ತುಂಬ ಲಾಂಗ್ ಜರ್ನಿ, ಆಸೆ ಪಟ್ಟಿದ್ದೀನಿ, ಇವಾಗ ನಾವು ಅಚೀವ್ ಮಾಡ್ತಾ ಇದ್ದೀವಿ. ಸೊ ಅವರು ಡೈರೆಕ್ಟ್ರಾಗಿ ಹೆಸರು ಮಾಡ್ತಾ ಇದ್ದಾರೆ, ಅಂದರೆ ಅದಕ್ಕೆ ಹೊರಟಿರೋದವರು. ನಾನು ಹೀರೋ ಆಗಿ ವರ್ಕ್ ಮಾಡಿದ್ದೀನಿ. ಅದಕ್ಕೆ ಅವ್ರ ಸಪೋರ್ಟ್ ಎಷ್ಟಿತ್ತು ಅಂದರೆ ಇದಕ್ಕೆಲ್ಲ ರೀಸನ್ ಅವರೇ. ನಾನು ಇಲ್ಲಿ ಕೂರೋದಕ್ಕೂ ರೀಸನ್ ಅವರೇ. ಸೊ ತುಂಬ ಅದಕ್ಕೆ ನನಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅದು ಬೇರೆ ಫೀಲಿಂಗ್. ಅದು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಲೂಸಿಯಾ ಒಂದು ಅಷ್ಟು ಮ್ಯಾಸಿವ್ ಹಿಟ್ಟು. ಅದು ಅವರು ಎಲ್ಲ ಇಂಟರ್ವ್ಯೂಲಿ ಅವ್ರು ಹೇಳೋದು ಅದನ್ನೇ, ಹೆಜ್ಜಾರು ಸಿನಿಮಾ ಬೇರೆ ಲೆವೆಲ್ ಬಂದಿದೆ, ಸೂಪರಾಗಿ ಬಂದಿದೆ ಅಂತ. ನನಗೆ ಅದು ಕೇಳೋಕ್ಕೆ ಖುಷಿ ಆಗೋದು. ಅಂದರೆ ಕಂಪೇರ್ ಮಾಡ್ಕೊಂಡು ಹೇಳ್ತಿದ್ದಾರಲ್ವ ದೊಡ್ಡ ಸಿನಿಮಾ ಜೊತೆ, ಅವ್ರು ಮಾಡಿರೋ ಸಿನಿಮಾ ಜೊತೆ. ಅಂದರೆ ಅವರಿಗೆ ಅದ್ರ ಎಕ್ಸೈಟ್ಮೆಂಟ್ ಇದೆ, ಅದನ್ನು ನೋಡೋಕೆ ಇಷ್ಟ ಸರ್. ಮೇಡಮ್, ನೀವು ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಏನು ಹೇಳ್ತೀರಾ? ಹರ್ಷ ಸರ್ ಅವ್ರ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಇದೆ. ಅವ್ರ ಮೇನ್ ಪ್ಲಸ್ ಪಾಯಿಂಟ್ ಅಂದರೆ ಸೆಟ್ಟಲ್ಲಿ ತುಂಬ ಕಾಮ್ ಇರ್ತಾರೆ. ಸೊ ಆ ಕಾಮ್ನೆಸ್ ಇದ್ದರೆ ಮಾತ್ರ ನಮಗೂ ಆ ವೈಬ್ ಬರುತ್ತೆ ಅಲ್ವಾ. ಸೊ ನಾವು ಆರಾಮಾಗಿ ಆ್ಯಕ್ಟ್ ಮಾಡ್ಬೋದು, ತುಂಬ ಕಾಮ್ ಇರ್ತಾರೆ. ಆ್ಯಂಡ್ ಇವಾಗ ಓಕೆ ಇನ್ನೊಂದು ಟೇಕ್ ಬೇಕಂದರೆ ಕೇಳ್ಬೋದು ಅವ್ರ ಹತ್ರ, ಕಂಫರ್ಟ್ ಝೋನ್ ಇರುತ್ತೆ. ಆ್ಯಂಡ್ ಒಂದು ಸೀನ್ ಮುಂಚೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಏನಾದರೂ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದರೆ ಏನೂ ಅವರು ಇರಿಟೇಟ್ ಆಗಲ್ಲ, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಆ ಕಮ್ಯುನಿಕೇಷನ್ ಗ್ಯಾಪ್ ಇರಲ್ಲ ಅವ್ರ ಜೊತೆ. ವೆರಿ ಡೀಸೆಂಟ್ ಡೈರೆಕ್ಟರ್. ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಆಫ್ ಕೋರ್ಸ್ ಎಲ್ರಿಗೂ ಗೊತ್ತು ಅವ್ರ ಬಗ್ಗೆ, ಲೂಸಿಯಾದಲ್ಲಿ ಎಲ್ಲ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಅವ್ರ ಮ್ಯೂಸಿಕ್ ಕೇಳೋಕ್ಕೆ. ಸೊ ನಿಮಗೆ ಯಾವ ಸಾಂಗ್ ತುಂಬ ಇಷ್ಟ ಆಗಿದೆ ಈ ಸಿನಿಮಾದಲ್ಲಿ? ನನ್ನ ಸಿನಿಮಾ ಸಾಂಗ್ ಇಷ್ಟ ಆಗುತ್ತಲ್ಲ ಸರ್. ಅಲ್ಲ, ಯಾರು ಒಂದು ಪರ್ಟಿಕ್ಯುಲರ್ ಇರುತ್ತಲ್ಲ ತುಂಬ ನಿಮ್ಗೆ ಮತ್ತೆ ಮತ್ತೆ ಗುನ್ಗುವಂಥ ಸಾಂಗು ನಿಮಗೆ? ಫಸ್ಟು ನಾವು ಶೂಟ್ ಮಾಡಿದ್ದು ಅದೇ ಬ್ರೇಕಪ್ ಸಾಂಗ್, ಅವಾಗ ಅದು ಇಷ್ಟ ಆಗಿತ್ತು. ಈಗ ರಿಲೀಸ್ ಮಾಡಿದ್ದು ಸೆಕೆಂಡ್ ಸಾಂಗ್, ಈಗ ಅದು ಇಷ್ಟ ಆಗ್ತಿದೆ. ಈಗಲ್ಲಿ ವೇಟ್ ಮಾಡ್ತಿರೋದು ನೆಕ್ಸ್ಟ್ ಸಾಂಗ್ ಬಿಡ್ತೀವಿಲ್ಲ, ಅದಕ್ಕೆ ಈಗಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಸೊ ಈ ತರ ಇದೆ ಸರ್ ಮೈಂಡ್. ಮೇಡಮ್, ನಿಮ್ಮ ಫೇವರೇಟ್? ನನಗೆ ಅದು ರೆಟ್ರೋ ನೀವು ಹೇಳಿದ್ರಲ್ಲ, ನಿಮ್ಗೆ ಇಷ್ಟ ಆಯ್ತು, ಅದು ನನಗೆ ಇಷ್ಟ. ಶರಣ್ ಸರ್ ಸಾಂಗ್ ಇಷ್ಟ. ಒಂದೆರಡು ಲೈನ್ ಆಡ್ತೀರಾ? ಆಡೋಕೆ ಬರಲ್ಲ ನನಗೆ ಸರಿ, ಲಿರಿಕ್ಸೇ ಬರಲ್ಲ. ಇಲ್ಲ ನಾನು ಡಾನ್ಸ್ ಅಂದ್ರೆ ಮಾಡ್ತೀನಿ, ನೆಕ್ಸ್ಟ್ ರೀಲ್ ಮಾಡ್ತೀನಿ. ಬಟ್ ನೀವು ಒಂದೆರಡು ಲೈನ್ ಆದರೂ ಸಾಂಗ್ ಹಾಡೋಷ್ಟು ಇದಿಲ್ಲ ಸರ್. ಬಟ್ ಲೈನ್ಸ್ ತುಂಬ ಇಷ್ಟ ಆಗಿದೆ ನನಗೆ. ಇದು ಕಾವೇರಿ ತಾಯಣ್ಣೆ ಕನ್ನಡದ ಹುಡುಗನಿಗೆ ಕೈ ಕೊಟ್ಟು ಅಭ್ಯಾಸ ಇಲ್ಲ ಅನ್ನೋ ಲೈನ್ ಇದೆಯಲ್ಲ, ತುಂಬ ಇಷ್ಟ ಆಗಿದೆ.